ಸರ್ ಉದಯ ಆರಾಧ್ಯ ಅಂತ JDS ಪಾರ್ಟಿಯಿಂದ. ಮೊನ್ನೆ ಭಾನುವಾರದ ರಾತ್ರಿ ನಡೆದಕ್ಕಂಥ ಘಟನೆಯನ್ನ ನೀವು ವಿವರಣೆ ಕೊಡುವಾಗ ಹೇಳ್ತೀರಿ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ. ಹೌದು, JDS ಮತ್ತು BJPಯವರ ಕುತಂತ್ರದಿಂದ ಪೂರ್ವ ನಿಯೋಜಿತವಾಗಿ ಮಾಡಿದೆ ಅಂತ ಒಂದು ಕಡೆ ಹೇಳಿಕೆ ಕೊಡ್ತೀರಾ. ಆದರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ನಿಮಗೆ ಗೊತ್ತಿದ್ದಾಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ MLA ಇದ್ದಾರೆ, ನಿಮ್ಮದೇ ಗುಪ್ತಚರ ಇಲಾಖೆ ಇದೆ, ನೀವು ಯಾಕೆ ತಡೆಯೋಕ್ಕಾಗಲಿಲ್ಲ? ಹೆಚ್ಚಿನ ಭದ್ರತೆ ಕೊಟ್ಟು ತಡಿಬೋದಾಗಿತ್ತಲ್ಲ. ಈ ಹಿನ್ನೆಲೆ ಎಲ್ಲ ನೋಡಿದಾಗ ಇದು ಹಿನ್ನೆಲೆ JDSನವ್ರದ್ದಿದೆ ಅಥವಾ BJPಯವ್ರದ್ದಿದೆ ಅಂತ ಹೇಳಿಲ್ಲ. ಯಾರು ವ್ಯಕ್ತಿ ಅಥವಾ ಪ್ರಬಲವಾದಂಥ ಶಕ್ತಿ ಇದ್ರ ಹಿನ್ನೆಲೆ ಇದೆಯಾ ಇಲ್ಲವಾ ಅನ್ನೋದನ್ನು ತಿಳ್ಕೊಳ್ಳೋದಲ್ಲೇ ಮಾತಾಡಲ್ಲ. ಎಂಕ್ವೈರಿ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಆಶಾಗೌಡ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನೀವು ಏನು 2019 ನವೆಂಬರ್ 9ರಲ್ಲಿ ಒಂದು ಅಯೋಧ್ಯ ತೀರ್ಪು ರಾಮ ಮಂದಿರಕ್ಕೆ ಕೊಡಬೇಕಾದಾಗ ನಮ್ಮ ದೊಡ್ಡಬಳ್ಳಾಪುರ ಕಡೆ ರವಿ ಚೆನ್ನಣ್ಣವರವರು ಒಂದು ಸಭೆ ಕರೆದ್ರು, ಹಿಂದೂ ಮುಸ್ಲಿಮ್ಸನ್ನ ಕರೆದುಬಿಟ್ಟು ಅಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದೆಲ್ಲವಕ್ಕೂ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಘರ್ಷಣೆಗಳು ಮಾಡ್ಕೊಬೇಡಿ, ಜಗಳಗಳು ಮಾಡ್ಕೊಬೇಡಿ, ಇದರಿಂದ ರಕ್ತಪಾತಗಳಾಗುವಂಥ ಸಂಭವ ಇದೆ ಅಂತೇಳಿ ಒಂದು ಬಿಸಿನ ಅವರು ನಿಯಂತ್ರಣ ಮಾಡಿಸಿದ್ರು. ಅದೇ ರೀತಿ ನೀವು ಸಹ ಹೋದ ವರ್ಷ ನಾಗಮಂಗಲದಲ್ಲಿ ಆಗಿತ್ತು ಘರ್ಷಣೆ. ಅದನ್ನೆಲ್ಲ ಮನಗೊಂಡು ಫಸ್ಟೇನೆ ಗೌರಿ ಗಣೇಶ ಹಬ್ಬಕ್ಕಿಂತ ಮೊದಲ ಒಂದು ದಿವಸದಲ್ಲಿ ಹೋದ ವರ್ಷ ಈ ರೀತಿ ಸಿಚುಯೇಷನ್ ಇತ್ತು. ಈ ರೀತಿ ಅದಾಗಬಾರ್ದು, ಅದಾಗದಂತೆ ನೋಡ್ಕೊಳ್ಳುವುದು ಮುಸಲ್ಮಾನ್ ನನಗೆ ಮೈಂಡ್ ಸೆಟ್ಟಿನ ಬಗ್ಗೆನೇ ಕ್ವಶನ್ ಇದೆ ಮೇಡಮ್. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಹೇಳಿ ಸರ್. ಗಣೇಶನ ಮೆರವಣಿಗೆ ದುರ್ಗಮ್ಮನ ಗುಡಿ ಮುಂದೆ ಹೋದ್ರೆ ಸಮಸ್ಯೆ ಆಗತ್ತಾ? ಇಲ್ಲ ಸರ್, ಇಲ್ಲ. ಈಶ್ವರ ಗುಡಿ ಮುಂದೆ ಹೋದ್ರೆ ಸಮಸ್ಯೆ ಆಗಲ್ಲ. ಜೈನ ಬಸ್ದಿ ಮುಂದೆ ಹೋದ್ರೆ ಸಮಸ್ಯೆ ಆಗತ್ತಾ? ಆಗಲ್ಲ. ಅಕಸ್ಮಾತ್ ಬೌದ್ಧ ವಿಹಾರ ಇದ್ರಲ್ಲಿ ಹೋದ್ರೆ ಸಮಸ್ಯೆ ಆಗತ್ತಾ? ಆಗಲ್ಲ. ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲೇ ಬರ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ರೀತಿಯ ಸೊಲ್ಯೂಷನ್ ಬೇಕಾಗುತ್ತೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಫ್ತಿಯಾರ್ ಕೂಟಗಳಿಗೆ ಹೋಗಿ ಬರಬಹುದು ಅನ್ನೋದಾದರೆ, ಅಂದರೆ ಹಿಂದೂಗಳ ಇಫ್ತಿಯಾರ್ ಕೂಟಕ್ಕೆ ಹೋಗಿ ಅವ್ರಿಗೊಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಬರ್ಬೋದು ಅನ್ನೋದಾದರೆ, ಗಣೇಶನ ಮಂಟಪಕ್ಕೂ ಮುಸ್ಲಿಮರು ಬಂದು ಒಂದು ಹಾರೈಕೆ ಮಾಡಿ ನಮಸ್ಕಾರ ಮಾಡಿ ಹೋಗುವಂಥ ಸಿಚುವೇಶನ್ ಬರ್ಬೇಕ್ರಿ. ಅದನ್ನು ಸೌಹಾರ್ದತೆ ಅಂತಾರೆ. ಪೊಲೀಸರು ನಿಂತ್ಕೊಂಡು ಯಾಕೆ ಕಾಯಲಿಲ್ಲ? ಬೇಹುಗಾರಿಕೆ ಏನು ಪೊಲೀಸರಿಗೆ ಗಣೇಶನಿಗೆ ಭದ್ರತೆ ಕೊಡೋದೇ ಕೆಲಸ ಆಗ್ಬೇಕಾ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಶಾಂತಿ ಸಭೆಗಳನ್ನು ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ಮಾಡಲಿಲ್ಲ, ಇದನ್ನ ಯಾಕೆ ಮಾಡಲಿಲ್ಲ? ಇನ್ನು ಎಲ್ಲ ಹಬ್ಬಕ್ಕೂ ಎಲ್ಲ ಸಮುದಾಯದವ್ರ ಜೊತೆ ಶಾಂತಿ ಸಭೆ ಮಾಡ್ಕೊಂಡು ಹಬ್ಬ ಅನ್ನೋದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ರಿ, ಸಂಭ್ರಮದ ವಿಷಯ ಅದು. ನೀವು 63 ವರ್ಷ ಚಲುವರಾಯಸ್ವಾಮಿ ಅವರೇ, ಇನ್ನೊಂದು 10-15 ವರ್ಷ ರಾಜಕಾರಣ ಮಾಡ್ತೀರಿ. ನೆಕ್ಸ್ಟ್ ಜನ್ರೇಷನ್ ಬರುತ್ತಲ್ಲ, ಅವ್ರಿಗೆ ಏನು ಅದನ್ನೇ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು. ಇದು ಒಳ್ಳೆಯದಲ್ಲ. ಇಂಥ ಒಂದು ಸನ್ನಿವೇಶಗಳನ್ನ ಪೊಲೀಸ್ನಿಂದ ನಿಯಂತ್ರಣೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಮಹಾ ಅಪರಾಧ ನಾವು.